ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಣ್ಯಾರಾವ್ ಡಿಆರ್ಐ ಅಧಿಕಾರಿಗಳಿಂದ ಅರೆಸ್ಟ್ ಆಗಿದ್ದಾರೆ. ಜೊತೆಗೆ ನಟಿ ರಣ್ಯಾರಾವ್ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ನಟಿ ರಣ್ಯಾರಾವ್ ವಿರುದ್ಧ ಬೆಂಗಳೂರಿನ ಇಡಿ ಕಚೇರಿಗೆ ದೂರು ದಾಖಲಾಗಿದೆ. ಹಿಂದೂ ಪರ ಹೋರಾಟಗಾರರಾದಂಥ ತೇಜಸ್ ಗೌಡ ಅವರು ದೂರನ್ನು ಕೊಟ್ಟಿರುವಂಥ ನಮ್ಮ ಜೊತೆ ಇದ್ದಾರೆ, ಮಾತಾಡ್ತೀನಿ. ಸರ್, ರಣ್ಯಾರಾವ್ ವಿರುದ್ಧ ದೂರು ಕೊಟ್ಟಿದ್ದಾರೆ, ಏನಂತ ಉಲ್ಲೇಖ ಮಾಡಿ ದೂರು ಕೊಟ್ಟಿದ್ದಾರೆ? ತಮಗೆಲ್ಲ ಗೊತ್ತಿರೋ ಹಾಗೆ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಿದೆ. ಒಂದು 4-5 ದಿನದಿಂದ ರಣ್ಯಾರಾವ್ ವಿಚಾರ ಇಡೀ ದೇಶಾದ್ಯಂತ ಸಂಚಲನ ಎಬ್ಬಿಸಿದೆ. ಈ ಮುಂಚೆ 2020ನೇ ಇಸ್ವಿಲಿ ಸಪ್ನಾ ಸುರೇಶ್ ಅನ್ನೋ ಒಂದು ವ್ಯಕ್ತಿ ಇದೇ ಥರ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿ ತಗ್ಲಾಕೊಂಡಾಗ 2 ದಿನ ಮಾತ್ರ ಅದು ಆಗುತ್ತೆ ಬಿಡುತ್ತೆ ಅಂತ ಮಾಧ್ಯಮ ಅವರ ಸತತವಾಗಿ ಅದನ್ನು ಫಾಲೋ ಅಪ್ ಮಾಡೋದ್ರಿಂದ ಆ ಹಿಂದೆ ರಾಜಕಾರಣಿಗಳು, ಪ್ರಭಾವಿ ರಾಜಕಾರಣಿಗಳು ಮತ್ತು ಗೌರ್ಮೆಂಟ್ ಅಧಿಕಾರಿಗಳಿದ್ದಾರೆ ಅಂತ ಗೊತ್ತಾಯಿತು. ಈ ರಣ್ಯಾರಾವ್ ವಿಚಾರದಲ್ಲೂ ಸಹ ಮಾಧ್ಯಮದವರು ತಾವು ಫಾಲೋ ಅಪ್ ಮಾಡಿರೋ ವಿಚಾರದಿಂದನೇ ಇವತ್ತು ಇಷ್ಟರ ಮಟ್ಟಿಗೆ ಅದು ಬೆಳಕು ಬಂದಿದೆ. ಮಾಧ್ಯಮದವ್ರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ವಿಚಾರವಾಗಿ ನಾನಿವತ್ತು ಇಡಿ ಕಚೇರಿಗೆ ಖುದ್ದಾಗಿ ಭೇಟಿ ಕೊಟ್ಟು ದೂರು ಕೊಟ್ಟಿದ್ದೀನಿ. ಏನು ಅಂತಂದರೆ ರಣ್ಯಾರಾವ್ ವಿಚಾರಣೆ ಇದರ ಹಿಂದೆ ಇಂಟರ್ನ್ಯಾಷನಲ್ ಸ್ಮಗ್ಲಿಂಗ್ ಮಾಫಿಯಾ ಕೆಲಸ ಮಾಡ್ತಿರ್ಬೋದು. ಮತ್ತು ಈ ವಿಚಾರವನ್ನು ನೀವು ಜಂಟಿಯಾಗಿ ತನಿಖೆ ಮಾಡಬೇಕು. ಇಡಿ, IT, CBI, NIA ಇವರೆಲ್ಲ ಜಂಟಿಯಾಗಿ ತನಿಖೆ ಮಾಡಿದಾಗ ಮಾತ್ರ ಒಂದು ತಾರಕ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ. ಏನಕ್ಕೆ ಅಂತಂದರೆ ಕಳೆದ ಒಂದು 10-15 ದಿನದಲ್ಲಿ 20ಕ್ಕಿಂತ ಹೆಚ್ಚು ಬಾರಿ ಆಕೆ ದುಬೈಗೆ ಹೋಗಿ ಬಂದಿದ್ದಾಳೆ. ದುಬೈಗೆ ಹೋಗಿ ಬಂದರೂ ಸಹ ಇಲ್ಲಿ ಲೋಕಲ್ ಇಂಟೆಲಿಜೆನ್ಸ್ ಅವರು ಮಾಹಿತಿ ಕೊಡ್ಬೋದಿತ್ತು, ನಿರಂತರ ದುಬೈ ಪ್ರವಾಸ ಮಾಡ್ತಿದ್ದಾಳೆ ಅಂತ. ಮತ್ತು ತಾವೊಂದು ಗಮನಿಸ್ಬೋದು, ಆಕೆ ದುಬೈಗೆ ಹೋಗಿ ಬರಬೇಕಾದ್ರೆ ಎಲ್ಲ DRI ಅಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ ಒಂದೇ ಥರದ ಜಾಕೆಟ್ ಹಾಕೋತಿದ್ಲು ಅಂತ, ಮತ್ತು ಬೆಲ್ಟಲ್ಲಿ ತಂದಿದ್ಲು ಅಂತ. ಆ ಬೆಲ್ಟಲ್ಲಿ ಕ್ಯಾರಿ ಮಾಡೋದಕ್ಕೆ ಐ ಥಿಂಕ್ ಇಟ್ಸ್ ಅ ಕಸ್ಟಮೈಸ್ಡ್ ಬೆಲ್ಟ್ ಇರುತ್ತೆ. ಏನಕ್ಕೆ ಅಂತಂದರೆ ಮೊದಲನೇ ಸತಿ ತರಬೇಕಾದ್ರೆ ಈ ಪ್ಲ್ಯಾನ್ ಇರಲ್ಲ, ನಿರಂತರವಾಗಿ ತರೋ ಇರೋದ್ರಿಂದ ಇಟ್ಸ್ ನಾರ್ಮಲ್ ಕಾಮನ್ ಸೆನ್ಸ್ ಕಸ್ಟಮೈಸ್ಡ್ ಬೆಲ್ಟ್ ಆಗಿ ನಿರಂತರವಾಗಿ ತಳ್ತಾರೆ. ಆ ಬೆಲ್ಟ್ನ ಸೀಸ್ ಮಾಡಿದಾಗ ಆ ಬೆಲ್ಟ್ ಯೂಸೇಜು ಎಷ್ಟು ಸತಿ ಯೂಸ್ ಆಗಿದೆ ಅಂದರೆ ನೀವು ಇದು ಮಾಡೋಕ್ಕಾಗಲ್ಲ. ಬಟ್ ನಾವು ಬೆಲ್ಟ್ ಯೂಸ್ ಮಾಡ್ತಾ ಅದು ಹಳೇದ ಹೊಸದಾಗ ಗೊತ್ತಾಗುತ್ತೆ. ಮತ್ತು ಇದ್ರ ಹಿಂದೆ ಈಗ ಚಿನ್ನ ತರಬೇಕು ಅಂತ ಅಂದರೆ ನಿಮ್ಗೆ ಅಲ್ಲಿ ಹೋದ ತಕ್ಷಣ ಚಿನ್ನ ಕೊಡೋದಿಲ್ಲ. ಇದೊಂದು ದೊಡ್ಡ ಜಾಲ ಇದೆ. ಆ ಜಾಲದಲ್ಲಿ ಇಲ್ಲಿಂದ ಹಣ ಹೆಂಗೆ ವರ್ಗಾವಣೆ ಆಗುತ್ತೆ, ಅಲ್ಲಿ ಯಾರು ಸಂಪರ್ಕ ಮಾಡಬೇಕು. ಈಗ ಒಂದು 2-3 ದಿನದಿಂದ ಇವರ ಮಾಜಿ ಗೆಳೆಯ ತರುಣ್ ರಾಜು ಅಂತ ಯಾರಿದ್ದಾರೆ, ಇವರು ಕೂಡ ಬಂಧನ ಆಗಿದ್ದಾರೆ. ಇವ್ರ ಮುಂಚೆ ಕೂಡ ಇದೇ ಥರ ಕೇಸ್ ಇತ್ತು ಅಂತ ನಾನು ಇವಾಗ ಮಾಧ್ಯಮದಲ್ಲಿ ಕೇಳ್ಪಟ್ಟಿದ್ದೀನಿ. ತರುಣ್ ರಾಜು ಬಂದು ಒಬ್ಬ ದೊಡ್ಡ ಉದ್ಯಮಿಯವರ ಮೊಮ್ಮಗ, ಹೋಟೆಲ್ ಉದ್ಯಮಿಯವರ ಮೊಮ್ಮಗ. ಆ ಹೋಟ್ಲಲ್ಲಿ ಎಷ್ಟೋ ರಾಜಕಾರಣಿಗಳು ತಂಗದಲ್ಲೇನೆ. ಸೊ ಹಾಗಾಗಿ ಆತನ ಸಂಪರ್ಕ ಇಟ್ಕೊಂಡು ಇವತ್ತು ಈ ಗೋಲ್ಡ್ ಸ್ಮಗ್ಲಿಂಗ್ ಜಾಲ ನಮ್ಮ ಕರ್ನಾಟಕದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ವಿಸ್ತಾರ ಆಗಿದೆ. ನೀವು ಗಮನಿಸ್ಬೋದು, ರಣ್ಯಾರಾವು ಅಷ್ಟು ಈಸಿಯಾಗಿ ದುಬೈಗೆ ಹೋಗಿ ಬರ್ತಾರೆ, ಇಲ್ಲಿ ಪ್ರೋಟೋಕಾಲ್ಗೆ ಹೇಳ್ತಾರೆ, ಪ್ರೋಟೋಕಾಲ್ನ ತಗೋತಾರೆ, ಇಲ್ಲಿ ಬಂದು ಮನೆಗೆ ಹೋಗ್ತಾರೆ, ಮತ್ತು ಇಲ್ಲಿಂದ ಸಾಗಾಟ ಇಲ್ಲಿಂದ ಎಲ್ಲಿ ಹೋಗ್ತಿದೆ. ಇದು ರಣ್ಯಾರಾವು ಮತ್ತು ಆಕೆಯ ಪ್ರಿಯಕರ ಮಾತ್ರ ಮಾಡೋಕ್ಕೆ ಸಾಧ್ಯವಿಲ್ಲ. ಇದರಿಂದ ಒಂದು ದೊಡ್ಡ ಮಾಫಿಯಾ ಇದೆ. ಏನಕ್ಕೆ ಸ್ವಪ್ನ ಸುರೇಶ್ ಕೇಸಲ್ಲಿ ನೀವು ನೋಡಿದರೆ ಅವರಿಂದ 7-8 ಜನ ಇದ್ದರು. ಆ ಒಂದು ಸಿಂಡಿಕೇಟ್ ಇದೆ, ಇದು ಇಂಟರ್ನೆಟ್ ಸಿಂಡಿಕೇಟ್ ಇದೆ. ಸಿಂಡಿಕೇಟ್ ಇದೆ, ಇಷ್ಟು ದೊಡ್ಡ ಮಟ್ಟಕ್ಕೆ ಕೇಸ್ ಅಂತ ಹಾಕಾಗಲ್ಲ. 100% ದೊಡ್ಡ ರಾಜಕಾರಣಿಗಳಿದ್ದಾರೆ. ಅದರಲ್ಲಿ ಮಾಧ್ಯಮದಲ್ಲಿ ತೋರಿಸಿರೋ ಹಾಗೆ ಬೆಂಗಳೂರಿನ ಒಬ್ಬ ಸಚಿವ ಇರ್ಬೋದು, ಆ ಸಚಿವನ ಆಪ್ತೊಂದು ಕೆಸಿನೋ ಇದೆ. ಬಟ್ ಹವಾಲಾ ದುಡ್ಡುಗಳು ಕೆಸಿನೋ ಮುಖಾಂತರ ಹೋಗುತ್ತೆ ಅಂತ ಸಹ ಎಲ್ಲ ಹೇಳ್ತಿದ್ದಾರೆ. ಸರ್, ರಣ್ಯಾರಾವ್ ಆಕೆ ಏರ್ಪೋರ್ಟಿಂದ ಹೊರಗಡೆ ಬರಬೇಕಾದ್ರೆ ಪ್ರೋಟೋಕಾಲ್ ಯೂಸ್ ಮಾಡ್ಕೊಳ್ತಿದ್ಲು ಅಂತೇಳಿ ಹೇಗೆ ಸಾಧ್ಯ ಅಂತೇಳಿ, ಒಬ್ಬ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಲೇಡಿ ಪ್ರೋಟೋಕಾಲ್ನ ವೈಲೇಟ್ ಮಾಡ್ತಾಳೆ. ಮತ್ತು ಅವ್ರ ತಂದೆಯವರು ಹೇಳ್ತಾರೆ, ನಮಗೂ ಆಕೆಗೆ ಇತ್ತೀಚೆಗೆ ಸಂಪರ್ಕ ಇರಲಿಲ್ಲ, ಮದುವೆ ಆದಮೇಲೆ ಬೇರೆ ವಾಸ ಇದ್ದರು, ನಮ್ಮ ಸಂಪರ್ಕಕ್ಕೆ ಬಂದಿರಲಿಲ್ಲ ಅಂತೇಳಿ. ಆದರೆ ಆಕೆ ಪ್ರೋಟೋಕಾಲ್ನ ವೈಲೇಟ್ ಮಾಡಿರುವಂಥದ್ದು ಮೇಲ್ನಟ್ಟು ಗೊತ್ತಾಗಿರುವಂಥದ್ದು. ಸರ್ ನೋಡಿ, ನಾವು ಇದರಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋ ವಿಚಾರ ಅಂತಂದರೆ, ಗೋಲ್ಡ್ ಸ್ಮಗ್ಲರ್ ರಣ್ಯಾರಾವ್ ಅವರ ಬಂಧನ ಆಗಿದ ತಕ್ಷಣವೇ ಅವರ ತಂದೆ ಉನ್ನತ ಸ್ಥಾನದಲ್ಲಿರುವವರು ಅವರೊಂದು ಹೇಳಿಕೆ ಕೊಟ್ಬಿಡ್ತಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಮ್ಮಿಂದ ಅವಳು ದೂರ ಆಗಿದ್ದಾಳೆ ಅಂತ. ಸೊ ಈ ಹೇಳಿಕೆ ಏನಾಗುತ್ತೆ, ದಾಖಲಾಗುತ್ತೆ. ಒಂದು ಅದು ಇದಲ್ಲಿ ದಾಖಲಾಗುತ್ತೆ, ಇಲ್ವೇನೋ ಅಂತ. ಆದರೆ ಇಲ್ಲ ಅಂದ ಮಟ್ಟಕ್ಕೆ ಪ್ರೋಟೋಕಾಲ್ ಹೇಗೆ ಸಿಕ್ತು? ನೀವು ಅವರು ಸಂಪರ್ಕದಿಲ್ಲ ಅಂತಂದರೆ ನಿಮ್ಮ ಮಾತು ಇಲ್ದೇನೆ, ನಿಮ್ಮ ಆದೇಶ ಇಲ್ದೇನೆ ಪ್ರೋಟೋಕಾಲ್ ಸಿಗೋಕ್ಕೆ ಸಾಧ್ಯನಾ? ಮತ್ತು ಇವಾಗ ಸರ್ಕಾರ ಕೂಡ IAS ಆಫೀಸರ್ನ ನೇಮಕ ಮಾಡಿದ್ದಾರೆ, ಗೌರವ್ ಗುಪ್ತಾ ಅನ್ನೋ ತನಿಖೆ ಆಗ್ತಿದೆ. ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಪ್ರೋಟೋಕಾಲ್ ಯಾರೋ ಒಬ್ಬರು ಕಾನ್ಸ್ಟೇಬಲ್ ಮತ್ತು ಯಾರೋ ಒಂದು ASI ಕೊಟ್ಟಿರ್ತಾರೆ, ಅವ್ರ ಮೇಲೆ ನೀವು ಬ್ರಹ್ಮಾಸ್ತ್ರ ಮಾಡೋಕ್ಕೆ ಹೋಗಬೇಡಿ. ಇದ್ರ ಹಿಂದೆ ದೊಡ್ಡ ರಾಜಕಾರಣಿಗಳು ಮತ್ತು ದೊಡ್ಡ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಮೂಲ ಹುಡುಕಿ. ಸೊ ಯಾರು ಪ್ರೋಟೋಕಾಲ್ ಆದೇಶ ಕೊಟ್ಟಿದ್ದ ಅವ್ರನ್ನ ತನಿಖೆಗೊಳಪಡಿಸಿ. ಈ ದೊಡ್ಡವರು ಅಂತ ಹೇಳಾದ್ಮೇಲೆ ಏನಾಗುತ್ತೆ, ದೊಡ್ಡ ವ್ಯಕ್ತಿಗಳು ಈ ಥರ ಮಾಡಿದಾಗ ಸಾಮಾನ್ಯ ವ್ಯಕ್ತಿಗಳಿಗೆ ಏನು ಸಂದೇಶ ಕೊಡ್ತಾರೆ? ದೊಡ್ಡವರು ಅಂತಂದಮೇಲೆ ಒಂದು ಸಾಮಾಜಿಕ ಬದ್ಧತೆ ಇರಬೇಕು ಮತ್ತು ಸಾಮಾಜಿಕ ಜವಾಬ್ದಾರಿ ಇರಬೇಕು. ಏನಕ್ಕಂದರೆ ಅವ್ರನ್ನ ನೋಡಿ ಸುಮಾರು ಜನ ಕಲಿತಾರೆ. ನಿಮ್ಮ ಅಧಿಕಾರ ದುರುಪಯೋಗ ಆಗಿದೆ ಇಲ್ಲಿ, ಮತ್ತು ಕಂಪ್ಲೀಟ್ ಸೆಕ್ಯೂರಿಟಿ ಬ್ರೀಚ್ ಆಗಿದೆ. ಯಾವ ಮಟ್ಟಕ್ಕೆ ಅಂತಂತಂದರೆ
ಮೆಟಲ್ ಡಿಟೆಕ್ಟರ್ ಇರುತ್ತೆ, ಸ್ಕ್ಯಾನರ್ಸ್ ಇರುತ್ತೆ, ಇದು ಯಾವುದನ್ನು ಲೆಕ್ಕಿಸದೇನೆ. ಹಾಗಾಗಿ ನಾನು ಇದನ್ನು ಇಡಿ ಮತ್ತು ಅಲ್ಲಿನ ಸೆಂಟ್ರಲ್ ನೇವಿಗೇಷನ್ ಫೋರ್ಸ್ಗೆ ನಾನು ಕಂಪ್ಲೇಂಟ್ ಬರ್ತಿದ್ದೀನಿ, ಅದನ್ನು ಫಸ್ಟ್ ಸ್ಕ್ರೂಟಿನಿ ಮಾಡಿ ಇದರಿಂದ ಯಾರಿದ್ದಾರೆ. ಅಷ್ಟು ಸಲೀಸಾಗಿ ಯಾಕೆ ದುಬೈಯಿಂದ ಬಂದ ತಕ್ಷಣ ಇಮಿಗ್ರೇಷನ್ ಮುಗಿಸ್ಕೊಂಡು ಚೆಕ್ಕಿಂಗ್ ಇಲ್ಲಿ ಡೈರೆಕ್ಟ್ ಪ್ರೋಟೋಕಾಲ್ ಮುಖಾಂತರ ಬರ್ತಾರೆ ಅಂದರೆ ಈ ಗೋಲ್ಡ್ ಸ್ಮಗ್ಲಿಂಗ್ ಜಾಲದವರು ಈ ದೊಡ್ಡ ದೊಡ್ಡ ಯಾರ್ಯಾರು ಸರ್ಕಾರಿ ನೌಕರರು ಇರ್ತಾರೆ, ದೊಡ್ಡ ದೊಡ್ಡ ರಾಜಕಾರಣಿ ಮಕ್ಳುಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರಾ. ಮತ್ತು ರನ್ಯಾ ರಾವ್ಗೆ ಇನ್ನೊಂದು ಸರ್, ಬೆಂಗಳೂರಿನ ಪ್ರಭಾವಿ ಸಚಿವರು ಒಬ್ಬರು ಇದ್ದಾರೆ ಅನ್ನೋ ಶಂಕೆ ಇದೆ ಅಂತೇಳಿ, ಯಾರು ಇರ್ಬೋದು ಅಂತೇಳಿ ಸರ್? ಶಂಕೆ ಅಂತಂದು ಮಾಧ್ಯಮದಲ್ಲೂ ಕೂಡ ಪ್ರಸಾರ ಆಗ್ತಿದೆ. ಮತ್ತು ಎಲ್ಲರೂ ಗೊತ್ತಿರೋ ಹಾಗೆ ಈ ಕೇಸು ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಆ ಪ್ರಭಾವಿ ಹೆಸರುಗಳು ಹೇಳಿದಾಗ ತಮಗೆ ಗೊತ್ತಿದೆ ಅವ್ರು ನುಳ್ಕೊಳ್ಳೋವಂಥ ಕೆಲಸ ಮಾಡ್ತಾರೆ. ತನಿಖೆ ಏನಕ್ಕೆ ಜಂಟಿಯಾಗಿ ತನಿಖೆ ಮಾಡಬೇಕು NIA, ED ಮತ್ತು CBI ಅಂತಂದರೆ ಎಷ್ಟೇ ಪ್ರಭಾವಿ ಇದ್ದರೂ ED, CBI ಮತ್ತು NIA ಮುಂದೆ ಆ ಪ್ರಭಾವಿತ ನಡೆಯಕ್ಕೆ ಹೋಗೋದಿಲ್ಲ. ಆ ಪ್ರಭಾವಿ ಇವಾಗ ನೀವೇನು EDಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ತಾವೇ ಹೇಳ್ದಂಗೆ ಒಬ್ಬ ಪ್ರಭಾವಿ ಸಚಿವರು ಇರ್ಬೋದು ಅಂತ ಅನುಮಾನ ಇದೆ ಅಂತೇಳಿ, ED ಅಧಿಕಾರಿಗಳು ಕರೆದು ತಮ್ಮನ್ನ ಏನಾದರೂ ಹೇಳಿಕೆ ಪಡೆದ್ರೆ ತಾವು ಅಲ್ಲಿ ಹೇಳ್ಬೋದಾ, ವಿಚಾರಣೆಯಲ್ಲಿ ಹೇಳ್ಬೋದಾ ಅಂತ? 100ಕ್ಕೆ 100ರಷ್ಟು ನಾನು ಆ ಕಂಪ್ಲೇಂಟ್ ಕಾಪಿನೂ ಸಹ ಕೊಡ್ತೀನಿ ನಿಮಗೆ. ಆ ಕಂಪ್ಲೇಂಟ್ ತುಂಬ ಸ್ಪಷ್ಟವಾಗಿ ಮೆನ್ಷನ್ನು ಮಾಡಿದ್ದೀನಿ. ವಿತೌಟ್ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಆ್ಯಂಡ್ ವಿತೌಟ್ ಪೊಲಿಟಿಕಲ್ ಸಪೋರ್ಟ್ ಇಷ್ಟು ದೊಡ್ಡರ ಮಟ್ಟಕ್ಕೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ವಿಶೇಷವಾಗಿ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇದೊಂದು ಕಪ್ಪು ಚುಕ್ಕೆ. ಏನಕ್ಕೆ ಅಂತಂದರೆ ಕೇರಳದಲ್ಲಾಗಿತ್ತು. ಇವತ್ತು ನೀವು ಇದು ಒಂದು ನ್ಯೂಸ್ ನೋಡಿ, ಹೈಯೆಸ್ಟ್ ಸ್ಮಗ್ಲರ್ಸ್ ಸಿಕ್ಕಾಕೊಂಡಿರೋ ಯಾವುದಾದ್ರೂ ಏರ್ಪೋರ್ಟ್ ಇದೆ, ಅದು ನಿಮಗೆ ತಮಿಳ್ನಾಡು, ಕೇರಳ. ಹೈಯೆಸ್ಟ್ ಸ್ಮಗ್ಲರ್ಸು ಅಂದ್ರೆ ಇಷ್ಟು ದೊಡ್ಡ ಮಟ್ಟಕ್ಕಲ್ಲ, ಇಷ್ಟು ದೊಡ್ಡ ಮಟ್ಟಕ್ಕೆ ಸಿಕ್ಕಾಕೊಂಡು ಇವತ್ತು ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ನಮ್ಮ ಏರ್ಪೋರ್ಟ್ಗೆ ಅದೇ ಆದ ಇತಿಹಾಸ ಇದೆ. ಈ ಥರ ಎಲ್ಲ ಮಾಡೋದು ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಮ್ಮ ಬೆಂಗಳೂರಿಗೂ ಮತ್ತು ಇಲ್ಲಿನ ಏರ್ಪೋರ್ಟ್ ಕಪ್ಪು ಚುಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಯಾವ ಪ್ರಭಾವಿಗಳಿದಾರಲ್ಲ, ಇವತ್ತು ಬೆಂಗಳೂರಲ್ಲಿ ಏನೇ ಒಂದು ಕೆಲಸ ಆಗಬೇಕು ಅಂತ ಅಂದರೆ ಅದಕ್ಕೆ ರಾಜಕೀಯವಾಗಿ ಅದಕ್ಕೆ ಏನಾದ್ರು ಇನ್ಫ್ಲುಯೆನ್ಸ್ ಇರಲೇಬೇಕಾಗಲೇ ಆಗೋದು. ಹಾಗಾಗಿ ಇಂಥ ವಿಚಾರವಾಗಿ ರಾಜಕೀಯದವ್ರು ಇಲ್ಲ ಮತ್ತು ಅಧಿಕಾರಿಗಳು ಇಲ್ಲ ಅಂತಂದರೆ ಇದು ಹಾಸ್ಯಾಸ್ಪದ. ಪ್ರೋಟೋಕಾಲ್ ಕೊಡುವಂಥ ವಿಚಾರ ಆಗಿರ್ಬೋದು, ಆಕೆಯನ್ನು ಕರ್ಕೊಂಬರುವಂಥ ವಿಚಾರ ಆಗಿರ್ಬೋದು, ಮತ್ತು ಆಕೆ ಸಿಕ್ಕಾಕೊಂಡಿದ್ದ ತಕ್ಷಣ ಯಾರಿಗೆ ಫೋನ್ ಮಾಡಿದ್ರಲ್ಲ ಅದೊಂದಿರ್ಬೋದು, ಮತ್ತು ಆಕೆ ಫೋನ್ನಲ್ಲಿ ಯಾರು ನಿರಂತರ ಸಂಪರ್ಕದಿದ್ದಾರೆ, ದುಬೈ ಮುಖಾಂತರ ಸಂಪರ್ಕ ಮಾಡ್ತಿದ್ರು, ಮಲೇಷ್ಯಾಗೆ ಸಂಪರ್ಕ ಮಾಡ್ತಿದ್ರು, ಮತ್ತು ಶ್ರೀಲಂಕಾಗೆ ಸಂಪರ್ಕ ಮಾಡ್ತಿದ್ರು. ಶ್ರೀಲಂಕಾ ಮತ್ತು ವಿಯಟ್ನಾಮಲ್ಲಿ ಇವತ್ತು ಅತಿ ಹೆಚ್ಚು ಕೆಸಿನೋಗಳಿದೆ. ಆ ಕೆಸಿನೋ ಮುಖಾಂತರ ದುಡ್ಡುಗಳೆಲ್ಲ ಹೋಗ್ತಿದೆ. ಆ ಕೆಸಿನೋ ಯಾರ್ದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಆದರೆ ಈ ವಿಚಾರ ಧೈರ್ಯವಾಗಿ ಪ್ರತಿಯೊಬ್ಬರು ಮಾತಾಡಲೇಬೇಕು. ಇದೇನೋ ವಿಚಾರ ಬಿಡಪ್ಪ ಅಂತ ಅನ್ನೋದಲ್ಲ. ಏನಕ್ಕೆ ಅಂತಂದರೆ ಗೋಲ್ಡ್ ಸ್ಮಗ್ಲಿಂಗ್ ಆಗಿರ್ಬೋದು, ಡ್ರಗ್ ಸ್ಮಗ್ಲಿಂಗ್ ಕೇಸ್ನ ಕೆಸಿನೋಗೂ ಯೂಸ್ ಮಾಡ್ತಿದ್ದಾರೆ ಅಂತಿಲ್ಲ. ಈಗ ಇದಕ್ಕೆ ಹವಾಲಾ ದುಡ್ಡು ಉಪಯೋಗ ಆಗ್ತಿದೆ ಅಂತ ಹೇಳ್ತಾರೆ. ಹವಾಲಾ ದುಡ್ಡನ್ನ ನಿಮಗೆ ಹೇಗೆ ಉಪಯೋಗಿಸ್ಕೋತಾರೆ, ಅದು ಹೇಗೆ ಸರಬರಾಜು ಆಗುತ್ತೆ? ಈಗ ಹಂಗಾರೆ ಹವಾಲಾ ದುಡ್ಡು ಹೋಗುತ್ತೆ ಅಂತ ಅಂದರೆ ಮತ್ತೆ ಇಲ್ಲಿನ ಇಂಟೆಲಿಜೆನ್ಸ್ ಮತ್ತು ಪೊಲೀಸ್ ಇಲಾಖೆ ವೀಕ್ ಆಗಿದೆಯಾ? ಇಲ್ಲವ್ರಿಗೆ ಮಾಹಿತಿ ಇಲ್ವಾ? ಮತ್ತು ಹೇಗೆ ಉಪಯೋಗ ಆಗ್ತಿದೆ ಹವಾಲಾ ದುಡ್ಡು? ಮತ್ತು ಈ ಹವಾಲಾ ದುಡ್ಡು ಇರೋದ್ರಿಂದ ಮತ್ತು ಇಲ್ಲಿ ಎರಡು ದೇಶ ಮತ್ತು ಹೆಚ್ಚಾಗಿರೋದ್ರಿಂದ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ತನಿಖೆ ಮಾಡಬೇಕು. ಬಿಕಾಸ್ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಗೋಲ್ಡ್ ಸ್ಮಗ್ಲಿಂಗು ಏನೋ ಆಗುತ್ತೆ ಬಿಡು ಅಂತಂತಲ್ಲ, ಇದು ದೇಶಕ್ಕೆ ದೊಡ್ಡ ಮಾರಕ. ಗೋಲ್ಡ್ ಸ್ಮಗ್ಲಿಂಗ್ ಆಗಿರ್ಬೋದು, ಡ್ರಗ್ ಆಗಿರ್ಬೋದು, ವುಮೆನ್ ಟ್ರಾಫಿಕಿಂಗ್ ಆಗಿರ್ಬೋದು, ದೊಡ್ಡ ಮಾರಕ ಆಗಿದೆ. ಇದರಿಂದ ಬರುವಂಥ ದುಡ್ಡು ಆರ್ಗನೈಸ್ ಕ್ರೈಮ್ ಆಗುತ್ತೆ, ಟೆರರ್ ಫಂಡಿಂಗ್ ಆಗುತ್ತೆ. ಹಾಗಾಗಿ ಎಲ್ಲ ಈ ಕೇಂದ್ರ ಅಂಡರ್ ಬರೋ ತನಿಖಾ ಸಂಸ್ಥೆ ಏನಿದೆ, NIA, ED, ಇವರೆಲ್ಲ ಜಂಟಿಯಾಗಿ ತನಿಖೆ ಮಾಡಿ ಎಷ್ಟೇ ಪ್ರಭಾವ ಇರಲಿ, ಪಕ್ಷಾತೀತವಾಗಿ, ಕೇವಲ ಒಂದು ಪಕ್ಷ ಅಂತಲ್ಲ. ರಾಜಕಾರಣಿಗಳು ಕೇವಲ ಒಂದು ಪಕ್ಷದಲ್ಲಿ ಮಾತ್ರ ಭ್ರಷ್ಟಾಚಾರ ಮತ್ತು ಈ ಥರ ಮಾಡಲ್ಲ. ಅವ್ರಿಗೆ ರಾಜಕಾರಣಿಗಳು ದುಡ್ಡು ಅಂತಂದರೆ ಎಲ್ಲವನ್ನು ತ್ಯಾಗ ಮಾಡಿ ಇವತ್ತು ಹದ್ಗೆಟ್ಟು ಕುಣಿಸ್ತಾರೆ ಇವತ್ತು ವ್ಯವಸ್ಥೆನ. ಹಾಗಾಗಿ ಇದು ತನಿಖೆ ಆಗಬೇಕು ಅಂತ ಹೇಳ್ತೀನಿ. ಇದಿಷ್ಟು ರನ್ಯಾ ರಾವ್ ವಿರುದ್ಧವಾಗಿ ಇಡಿಗೆ ದೂರು ಕೊಟ್ಟಿರುವಂತಹ ಹಿಂದೂಪರ ಹೋರಾಟಗಾರರಾದ ತೇಜಸ್ ಗೌಡ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸುರೋಜ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.